ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯಾದಗಿರಿಯಲ್ಲಿ ಎಂದಿನಂತೆ ಮೆಡಿಕಲ್ ಶಾಪ್ಗಳು ಓಪನ್ ಆಗಿದ್ದಾವೆ. ಮೆಡಿಕಲ್ ಶಾಪ್ ಓಪನ್ ಮಾಡಿ ಬಂದ್ಗೆ ನೈತಿಕ ಬೆಂಬಲವನ್ನ ಕೊಟ್ಟಿದ್ದಾರೆ. ಆನ್ಲೈನ್ ಔಷಧ ಮಾರಾಟದಿಂದ ದುರುಪಯೋಗವಾಗಲಿದೆ. ಆನ್ಲೈನ್ ಶಾಪ್ ಮೆಡಿಕಲ್ನಿಂದ ಮಾರಾಟದಿಂದ ದುರುಪಯೋಗವಾಗಲಿದೆ. ಮಧ್ಯಾಹ್ನ ಡಿಸಿ ಕಚೇರಿಗೆ ತೆರಳಿ ಹೋರಾಟವನ್ನ ಮಾಡಲಾಗುತ್ತದೆ. ಆನ್ಲೈನ್ ಔಷಧಿ ಮಾರಾಟಕ್ಕೆ ಈಗಾಗಲೇ ಸರ್ಕಾರ ಕಡಿವಾಣವನ್ನ ಹಾಕಬೇಕು. ಕೆಮಿಸ್ಟ್ರಿ ಮತ್ತು ಡ್ರಗ್ಗಿಸ್ಟ್ ಸಂಘದ ಜಿಲ್ಲಾಧ್ಯಕ್ಷ ಮಲ್ಲಣ್ಣಗೌಡ ಆಗ್ರಹವನ್ನ ಮಾಡಿದ್ದಾರೆ. ಈಗಾಗಲೇ ಯಾದಗಿರಿ ಜಿಲ್ಲೆಯ 783 ಮೆಡಿಕಲ್ ಶಾಪ್ಗಳು ಓಪನ್ ಆಗಿದ್ದಾವೆ. ಆನ್ಲೈನ್ ಔಷಧ ಮಾರಾಟ ವಿರೋಧಿಸಿ ಇಡೀ ದೇಶಾದ್ಯಂತ ಮೆಡಿಕಲ್ ಶಾಪ್ಗಳಿಗೂ ಬಂದ್ಗೆ ಈಗ ಮೆಡಿಕಲ್ ಶಾಪ್ ಓನರ್ಸ್ ಅವರು ಕೂಡ ಸಂಘದಿಂದ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ರಾಜ್ಯದ ಹಲವು ಜಿಲ್ಲೆಯಲ್ಲಿ ಮೆಡಿಕಲ್ ಶಾಪ್ಗಳು ಕೂಡ ಬಂದ್ ಆಗಿದ್ದಾವೆ. ಆದ್ರೆ ಯಾದಗಿರಿಯಲ್ಲಿ ಎಂದಿನಂತೆ ಔಷಧಿ ವ್ಯಾಪಾರ ಕೂಡ ನಡೀತಾ ಇದೆ. ಮೆಡಿಕಲ್ ಶಾಪ್ಗಳು ಬೆಳಂಬೆಳಗ್ಗೆ ಓಪನ್ ಆಗಿ ಎಂದಿನಂತೆ ವ್ಯಾಪಾರ ವಹಿವಾಟು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಸುಮಾರು ಯಾದಗಿರಿ ಸುರ್ಪುರ್ ಸೇರಿದಂತೆ ಇಡೀ ಜಿಲ್ಲೆದಂತ 783 ಮೆಡಿಕಲ್ ಶಾಪ್ಗಳಿದ್ದು ಬೆಳಿಗ್ಗೆಯಿಂದಲೇ ಎಂದಿನಂತೆ ಏನಂತಂದ್ರೆ ಸಾರ್ವಜನಿಕರಿಗೆ ಅದೇ ರೀತಿಯಾಗಿ ರೋಗಿಗಳಿಗೆ ಯಾವುದೇ ಸಮಸ್ಯೆ ಆಗದಂತೆ ಮೆಡಿಕಲ್ ಶಾಪ್ ಸಂಘದವರು ಔಷಧಿ ಮಾರಾಟ ಸಂಘದವರು ಬಂದ್ಗೆ ಏನಂತಂದ್ರೆ ಈಗ ಹೋರಾಟಕ್ಕೆ ಏನು ಆನ್ಲೈನ್ ಔಷಧಿ ಮಾರಾಟ ಹೋರಾಟಕ್ಕೆ ನೈತಿಕ ಬೆಂಬಲವಾಗಿ ಔಷಧ ಅಂಗಡಿಗಳನ್ನು ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಓಪನ್ ಮಾಡಿ ಹೋರಾಟಕ್ಕೆ ಕೂಡ ನೈತಿಕ ಬೆಂಬಲ ಕೊಟ್ಟಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಸುಮಾರು 783 ಮೆಡಿಕಲ್ ಶಾಪ್ಗಳಿದ್ದಾವೆ. ಎಂದಿನಂತೆ ಮೆಡಿಕಲ್ ಶಾಪ್ಗಳು ಬೆಳಿಗ್ಗೆನೆ ಓಪನ್ ಆಗಿ ವ್ಯಾಪಾರ ವಹಿವಾಟು ನಡೆಸ್ತದೆ. ಇದು ಸಾರ್ವಜನಿಕ ಹಿತಾಸಕ್ತಿ ಅನುಗುಣವಾಗಿ ಯಾವುದೇ ತೊಂದರೆ ಆಗದಂತೆ ಮೆಡಿಕಲ್ ಶಾಪ್ಗಳನ್ನು ಓಪನ್ ಮಾಡಿ ವ್ಯಾಪಾರ ವಹಿವಾಟು ಮಾಡ್ತಾ ಇದ್ದಾರೆ. ಆದರೆ ರಾಜ್ಯದ ಹಲವು ಜಿಲ್ಲೆಯಲ್ಲಿ ಈಗಲೇ ಮೆಡಿಕಲ್ ಶಾಪ್ಗಳನ್ನು ಕೂಡ ಬಂದ್ ಕೂಡ ಮಾಡಿದ್ದಾರೆ. ಆದರೆ ಯಾದಗಿರಿ ಜಿಲ್ಲೆಯಲ್ಲಿ ಯಾರಿಗೂ ಸಮಸ್ಯೆ ಆಗದಂತೆ ಏನೋ ಈ ಹೋರಾಟವನ್ನು ವಿರೋಧಿಸಿ ನೈತಿಕ ಬೆಂಬಲವನ್ನು ನೀಡಿ ಈಗ ಎಂದಿನಂತೆ ವ್ಯಾಪಾರ ವಹಿವಾಟು ಕೂಡ ನಡೆಸ್ತಾ ಇದ್ದಾರೆ. ಈಗಾಗಲೇ ಸಂಘದ ಏನಂತಂದ್ರೆ ಕೆಮಿಸ್ಟ್ ಮತ್ತು ಡ್ರಗ್ಗಿಸ್ಟ್ ಸಂಘದ ಯಾದಗಿರಿ ಜಿಲ್ಲಾಧ್ಯಕ್ಷರಂತ ಮಲ್ಲಣ್ಣಗೌಡ ಕೌಳೂರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಏನಂತ ನಮ್ ಸರ್, ಇಡೀ ರಾಜ್ಯದ ಹಲವು ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮೆಡಿಕಲ್ ಶಾಪ್ಗಳು ಬಂದ್ ಮಾಡಿ. ತಾವು ಯಾವ ರೀತಿ ಎಂದಿನಂತೆ ವ್ಯಾಪಾರ ಅಂಗಡಿ ಅಂದ್ರೆ ಮೆಡಿಕಲ್ ಶಾಪ್ ಓಪನ್ ಮಾಡಿ ವ್ಯಾಪಾರ ವಹಿವಾಟು ನಡೆಸ್ತಾ ಇದ್ರಿ, ಅಂದ್ರೆ ಯಾಕೆ ಬಂದ್ ಮಾಡಿಲ್ಲ? ಆಮೇಲೆ ಯಾದಗಿರಿ ಜಿಲ್ಲೆಯಲ್ಲಿ ಎಷ್ಟು ಮೆಡಿಕಲ್ ಶಾಪ್ ಅದಾವ ಸರ್? ಯಾದಗಿರಿನಲ್ಲಿ ಸರಿಸುಮಾರು 783 ಔಟ್ಲೆಟ್ ಇದೆ ಸರ್. ಯಾದಗಿರಿ ಜಿಲ್ಲೆನಲ್ಲಿ ನಮ್ಮ ಸಣ್ಣ ಜಿಲ್ಲೆ ಸುರ್ಪುರ್, ಶಹಾಪುರ, ಯಾದಗಿರಿ ಸೇರಿದಂತೆ 783 ಔಟ್ಲೆಟ್ಸ್ ಇದೆ. ನಾವು ಈ ಬೆಂಬಲಕ್ಕೆ ನಮ್ಮ ವಿರೋಧ ಅಂತ ಇಲ್ಲ ಸರ್, ಆದರೆ ಬಂದಿಗೆ ನಮ್ಮ ವಿರೋಧ ಇದೆ. ನಾವು ನೈತಿಕವಾಗಿ ಬೆಂಬಲ ಕೊಡ್ತಾ ಇದ್ದೀವಿ. ಕಪ್ಪು ಬಟ್ಟೆ ಧರಿಸಿಕೊಂಡು ನಮ್ಮ ಕೆಮಿಸ್ಟು ವ್ಯಾಪಾರಸ್ಥ ಉದ್ಯೋಗ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಸ್ವಹಿತಾಸಕ್ತಿಗಿಂತಲೂ ಸಾರ್ವಜನಿಕ ಹಿತಾಸಕ್ತಿ ನಮಗೆ ಬಹಳ ಮುಖ್ಯ ಇದೆ ಸರ್. ರೋಗಿಗಳಿಗೆ ತೊಂದರೆ ಆಗೋದು ಬೇಡ, ಸಾರ್ವಜನಿಕ ತೊಂದರೆ ಆಗೋದು ಬೇಡ ಅನ್ನೋ ಉದ್ದೇಶ, ಕಾಳಜಿ ಒಂದು ಬಿಟ್ರೆ ಬೇರೆ ಉದ್ದೇಶ ಏನಿಲ್ಲ. ನಾವು ನೈತಿಕ ಬೆಂಬಲ ನಾವು ಕೊಡ್ತಾ ಇದ್ದೀವಿ ಸರ್. ಆನ್ಲೈನ್ ಮಾರಾಟಕ್ಕೆ ಬ್ರೇಕ್ ಹಾಕ್ಬೇಕಂತ ಮೊದಲು ನಾವು ಪ್ರತಿಭಟನೆ ಮಾಡೋಣ, ಅವ್ರಿಗೆ ಮೆಮೊರಂಡಮ್ ಕೊಡೋಣ, ಅಥವಾ ಒಂದಿಷ್ಟು ದಿನ ಅವರಿಗೆ ಗಡುವುಗಳನ್ನು ಕೊಡೋಣ, ಕೊನೆಗೆ ನಾವು ಬಂದ್ ಮಾಡೋಣ ಅನ್ನೋ ಒಂದು ಇದು ನಮ್ದಾಗಿತ್ತು ಸರ್. ಅಂದ್ರೆ ಆನ್ಲೈನ್ ಮಾರಾಟಕ್ಕೆ ಇದನ್ನ ರದ್ದು ಆಗ್ಬೇಕಂತ ಹೇಳ್ತೀರಾ? ಸರ್ಕಾರ 100% ಆನ್ಲೈನ್ ವ್ಯಾಪಾರ ಬಂದ್ ಆಗಬೇಕು ಸರ್. ಈಗ ಇದಕ್ಕೆ ನಮ್ಮ ಔಷಧ ಮತ್ತು ಕಾಂತಿವರ್ಧಕ ನಿಯಮದ ಪ್ರಕಾರ ಒಂದು ಪ್ರಿಮೈಸ್ ಲೈಸೆನ್ಸ್ ಕೊಡ್ತಾರೆ ಸರ್. ನಾವು ಲೈಸೆನ್ಸ್ ಕೊಟ್ಟ ಜಾಗದಲ್ಲಿ ನಾವು ನಮ್ಮ ವ್ಯಾಪಾರನ ಮಾಡಬೇಕು. ಇಲ್ಲಿ ಲೈಸೆನ್ಸ್ ಇರ್ತಾರೆ, ಫಾರ್ಮಸಿಸ್ಟ್ ಇರ್ತಾರೆ. ನೀವು ರೋಗಿನೋ ಅಥವಾ ರೋಗಿ ಸಂಬಂಧಪಟ್ಟರು ಬರ್ತೀರಾ, ನೀವು ನಮ್ಮ ಜೊತೆ ಕನ್ಸರ್ನ್ ಮಾಡ್ತೀರಾ, ನಾವು ನಿಮ್ನೆಲ್ಲ ಹೇಳಿಬಿಟ್ಟು ನಾವು ನಿಮಗೆ ಔಷಧನ ಕೊಡ್ತೀವಿ. ಆನ್ಲೈನ್ನಲ್ಲಿ ಈ ರೀತಿ ಆಗಲ್ಲ ಸರ್. ಎಲ್ಲೋ ಕೂತಿರ್ತಾರೆ, ಎಲ್ಲೋ ನೀವು ಆರ್ಡರ್ ಮಾಡ್ತೀರಾ, ಯಾರೋ ಬಂದು ನಿಮಗೆ ಪ್ರಾಡಕ್ಟ್ ಕೊಡ್ತಾರೆ. ಅವ್ನು ಎಜುಕೇಟೆಡೋ ಅನ್ಎಜುಕೇಟೆಡೋ ಯಾವ ರೀತಿ ಕೊಡ್ತಾನೆ ಗೊತ್ತಿಲ್ಲ. ಇದು ನಮ್ಮ ಸ್ವಹಿತಾಸಕ್ತಿಗಿಂತ ನಿಮ್ಮ ಸಾರ್ವಜನಿಕ ಹಿತಾಸಕ್ತಿ ಬಹಳ ಮುಖ್ಯ ಸರ್. ಜನರಿಗೆ ತೊಂದರೆ ಆಗ್ತಾ ಇದೆ ಸರ್ ಇದರಿಂದ. ಇದು ದಯವಿಟ್ಟು ಬಂದ್ ಆಗ್ಬೇಕು. ಮಾರಾಟಕ್ಕೆ ಸರ್ಕಾರ ಕಡಿವಾಣ ಹಾಕ್ಬೇಕಂತ 100% ಕಡಿವಾಣ ಆಗ್ಬೇಕು ಸರ್. ಇದರಲ್ಲಿ ಮಿಸ್ಟೇಕ್ಲೇಸ್ ಆಗ್ತಾ ಇದೆ ಸರ್, ಮತ್ತು ಪ್ರಾಪರ್ ಆಗಿ ನಿಮಗೆ ಮೆಡಿಸಿನ್ ಮುಟ್ತಾ ಇಲ್ಲ ಸರ್. ಇದು ಔಷಧಿ ಮಾರಾಟ ಸಂಘದ ಅಧ್ಯಕ್ಷರಂತ ಮಲ್ಲಣ್ಣಗೌಡ ಕೌಳೂರ್ ಅವರ ಅಭಿಪ್ರಾಯವಾಗಿದೆ. ಈಗಲೇ ಆನ್ಲೈನ್ ಔಷಧ ಮಾರಾಟದಿಂದ ದುರುಪಯೋಗ ಆಗುವ ಜೊತೆ ಇದು ಏನಂತಂದ್ರೆ ಈ ಸರ್ಕಾರವು ಕೂಡ ಇದಕ್ಕೆ ಆನ್ಲೈನ್ ಔಷಧ ಮಾರಾಟಕ್ಕೆ ಕಡಿವಾಣ ಹಾಕಬೇಕೆಂದು ಆಗ್ರಹ ಕೂಡ ಮಾಡಿದ್ದಾರೆ. ನಾಗಪ್ಪ ಮಲ್ಲಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.